ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ವೆಲ್ಕಮ್ ಟು ಯುವರ್ ಅಪ್ಡೇಟ್ ಯೂಟ್ಯೂಬ್ ಚಾನಲ್. ನೀವೇನಾದರೂ ಮೊದಲೇ ಬಾರಿಗೆ ನನ್ನ ಚಾನಲನ್ನು ಭೇಟಿಯನ್ನು ನೀಡ್ತವರಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ತಪ್ಪದೆ ಪಕ್ಕದಲ್ಲಿರುವಂಥ ಬೆಲ್ಲೈಕನನ್ನು ಒತ್ತಿ ಅಂತ ಹೇಳ್ತಾ ಬನ್ನಿ ಒಂದು ವಿಡಿಯೋನ ಶುರು ಮಾಡೋಣ. ಸಾಕಷ್ಟು ದಿನಗಳೇ ಆಯಿತು ವಿದ್ಯಾರ್ಥಿಗಳಿಗೆ ಅಂದರೆ SSP ಸ್ಕಾಲರ್ಶಿಪ್ಗೆ ಅಪ್ಲೈಯನ್ನು ಮಾಡಿರುವಂತಹ SST OBC ಸ್ಟೂಡೆಂಟ್ಸ್ ಯಾರ್ಯಾರಿದ್ದೀರಾ ಎಲ್ಲ ವಿದ್ಯಾರ್ಥಿಗಳಿಗೂ ಸ್ಕಾಲರ್ಶಿಪ್ ಯಾವಾಗ ಬರುತ್ತೆ ಅಂತ ಕೇಳ್ತಾನೆ ಇದ್ರು. ಆದರೆ ಸಾಕಷ್ಟು ವಿದ್ಯಾರ್ಥಿಗಳಿಗೆ ಆಲ್ರೆಡಿ ಸ್ಕಾಲರ್ಶಿಪ್ಪು ಸಹ ಬಂದಿದೆ. ಇನ್ನೇನು ಬೆರಳೆಣಿಕೆಯಷ್ಟು ವಿದ್ಯಾರ್ಥಿಗಳು ಮಾತ್ರ ಇರೋದು. ಅಂದರೆ ಇನ್ನು OBC ವಿದ್ಯಾರ್ಥಿಗಳಿಗೂ ಬಂದಿಲ್ಲ ಅನ್ನೋ ಒಂದು ಮಾಹಿತಿಯನ್ನು ಸಹ ಅವರು ಹೇಳ್ತಾಯಿದ್ರು. ಸ್ಟೂಡೆಂಟ್ಸ್ಗಳು ಸಾಕಷ್ಟು ಕ್ವಶನನ್ನು ಕೇಳ್ತಾಯಿದ್ರು, ಇನ್ನು ನಮಗೆ ಸ್ಕಾಲರ್ಶಿಪ್ಪೇ ಬಂದಿಲ್ಲ, ನೀವು ಆಲ್ರೆಡಿ ಸ್ಕಾಲರ್ಶಿಪ್ ಬಂದಿದೆ ಅಂತ ಹೇಳ್ತಾಯಿದ್ರು. ನಾನು ಹಳೆ ವೀಡಿಯೋದಲ್ಲಿ ತಿಳಿಸ್ದಾಗಿಯೇ ಡಿಸ್ಟ್ರಿಕ್ಟ್ ವೈಸ್ ಆಗ್ತಾ ಇರೋದ್ರಿಂದ ಸ್ವಲ್ಪ ದಿನ ಲೇಟ್ ಆಗುತ್ತೆ, ಅದರಿಂದ ಸ್ಕಾಲರ್ಶಿಪ್ ಡಿಲೇ ಆಗ್ತಿದೆ ಅಂತ ಮಾಹಿತಿಯನ್ನು ಸಹ ನಾನು ನಿಮಗೆ ತಿಳಿಸಿದ್ದೆ. ಅದೇ ರೀತಿಯಾಗಿ ಮತ್ತು ನಿನ್ನೆ ಬಂದಿರುವಂಥ ಮಾಹಿತಿ ಪ್ರಕಾರ ಸ್ಕಾಲರ್ಶಿಪ್ಪು ಯಾಕೆ ಒಂದು ಲೇಟ್ ಆಗ್ತಿದೆ ಅನ್ನೋ ಒಂದು ಮಾಹಿತಿಯನ್ನು ಸಹ ಅವರು ತಿಳಿಸಿದ್ದಾರೆ. ಅಂದರೆ ಇವಾಗ ಎಲೆಕ್ಷನ್ ಬಂದಿರೋ ಕಾರಣ ಎಲೆಕ್ಷನ್ ಮುಗಿಸ್ಕೊಂಡಾದ್ಮೇಲೆ ಅಂದರೆ ಈ ಮಂತ್ 30 ಒಳಗಡೆ ಯಾವ್ಯಾವ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ಪು ಪೆಂಡಿಂಗ್ ಇದೆ ಆ ಎಲ್ಲ ವಿದ್ಯಾರ್ಥಿಗಳ ಅಪ್ಲಿಕೇಶನನ್ನು ಅಪ್ರೂವನ್ನು ಮಾಡ್ತೀವಿ ಅನ್ನೋ ಒಂದು ಮಾಹಿತಿಯನ್ನು ಸಹ ಸರ್ಕಾರ ಅಫಿಷಿಯಲ್ ಆಗಿ ಅನೌನ್ಸ್ಮೆಂಟನ್ನು ಮಾಡಿದೆ. ಮುಂಬರುವಂಥ ದಿನಗಳಲ್ಲಿ ಅಂದರೆ 7ನೇ ತಾರೀಕು ಏನಿದೆ 30 ಒಳಗಾಗಿ ಸ್ಕಾಲರ್ಶಿಪ್ನ ಎಲ್ಲ ಅಪ್ಲಿಕೇಶನನ್ನು ನಾವು ವೆರಿಫೈ ಮಾಡ್ತೀವಿ. ಅದಾದ ನಂತರ 7ನೇ ತಾರೀಕು ಏನಿದೆ ಅಂದರೆ ಎಲೆಕ್ಷನ್ 2ನೇ ಹಂತದ ಎಲೆಕ್ಷನ್ ಮುಗಿದ ನಂತರ 15ನೇ ತಾರೀಕು ಅಂದರೆ ಜನವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇ 15ನೇ ತಾರೀಕಿನ ಒಳಗಾಗಿ ನಾವೆಲ್ಲ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ಪನ್ನು ನೀಡ್ತೀವಿ ಅನ್ನೋ ಒಂದು ಅಫಿಷಿಯಲ್ ಮಾಹಿತಿಯನ್ನು ಸರ್ಕಾರದ ವತಿಯಿಂದ ನೀಡಿದ್ದಾರೆ. ಈ ಒಂದು ಮಾಹಿತಿ ಏನಾದರೂ ನಿಜ ಆದರೆ ನಿಜಕ್ಕೂ ವಿದ್ಯಾರ್ಥಿಗಳಿಗೆ ಸಾಕಷ್ಟು ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು. ಸಾಕಷ್ಟು ದಿನಗಳಾಯಿತು ಸ್ಕಾಲರ್ಶಿಪ್ ಬಂದಿಲ್ಲ, ಮತ್ತು ಲೇಬರ್ ಕಾರ್ಡ್ ಸ್ಕಾಲರ್ಶಿಪ್ಪನ್ನು ತಗೊಂಡ್ರೆ ಆ ಸ್ಕಾಲರ್ಶಿಪ್ ಯಾವ್ಯಾವ ರೀತಿ ಆಯಿತು ಅದ್ರ ಬಗ್ಗೆ ಏನು ಅದ್ರ ಮಾಹಿತಿನೇ ನಮಗೆ ಸರಿಯಾಗಿ ಸಿಗ್ತಾಯಿಲ್ಲ. ಆದ್ದರಿಂದ ಇವಾಗ ನಾವು SSP ಸ್ಕಾಲರ್ಶಿಪ್ಗೆ ಬಂದರೆ ಇವಾಗ ಫಸ್ಟು ಮತ್ತು ಸೆಕೆಂಡು ಏನು ಅಪ್ಲಿಕೇಶನ್ ವೆರಿಫಿಕೇಷನ್ ಏನಿರುತ್ತೆ ಫಸ್ಟ್ ಸ್ಟೇಜ್ ಮತ್ತು ಸೆಕೆಂಡ್ ಸ್ಟೇಜು ಅದು ಕಂಪ್ಲೀಟ್ ಆಗಿರುವಂಥ ವಿದ್ಯಾರ್ಥಿಗಳು ಫೈನಲ್ ಸ್ಟೇಜು ಥರ್ಡ್ ಮತ್ತು ಫೋರ್ತ್ ಯಾವ್ಯಾವ ವಿದ್ಯಾರ್ಥಿಗಳಿಗೆ ಅಪ್ಲಿಕೇಶನ್ ಇನ್ನೂ ವೆರಿಫೈ ಆಗಿಲ್ವೋ ಆ ಎಲ್ಲ ವಿದ್ಯಾರ್ಥಿಗಳ ಅಪ್ಲಿಕೇಶನ್ನು ಇನ್ನೇನು ಕೆಲವೇ ದಿನಗಳಲ್ಲಿ ಅಂದರೆ 30ನೇ ತಾರೀಕು ಈ ಮಂತ್ 31 ಇರ್ಬೋದು, ಇದು 31ನೇ ತಾರೀಕಿನ ಒಳಗಾಗಿ ಎಲ್ಲ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ನ ಅಪ್ಲಿಕೇಶನನ್ನು ನಾವು ವೆರಿಫೈಯನ್ನು ಮಾಡ್ತೀವಿ ಅನ್ನೋ ಒಂದು ಮಾಹಿತಿಯನ್ನು ಸ್ಪಷ್ಟವಾಗಿ ತಿಳಿಸಿದ್ದಾರೆ. ಮತ್ತು ಮೇ 15ನೇ ತಾರೀಕಿನ ಒಳಗಾಗಿ ಅಥವಾ ಮೇ 15ನೇ ತಾರೀಕಿನಂದು ಎಲ್ಲ ವಿದ್ಯಾರ್ಥಿಗಳ ಬ್ಯಾಂಕ್ ಖಾತೆಗೆ ಡೈರೆಕ್ಟ್ ಏನು DBT ಪ್ರೋಸೆಸ್ ಏನಿದೆ ಆ DBT ಪ್ರೋಸೆಸ್ನ ಮೂಲಕ ಸ್ಕಾಲರ್ಶಿಪ್ಪನ್ನು ನೀಡ್ತೀವಿ ಅನ್ನೋ ಒಂದು ಮಾಹಿತಿಯನ್ನು ತಿಳಿಸಿದ್ದಾರೆ. ಹಾಗೆಯೇ ಯಾವ್ಯಾವ ವಿದ್ಯಾರ್ಥಿಗಳಿಗೆ ಆಲ್ರೆಡಿ ಸ್ಕಾಲರ್ಶಿಪ್ ಜಮಾ ಆಗಿದೆ ಅನ್ನೋದನ್ನು ಸಹ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟನ್ನು ಮಾಡಿ. ಯಾಕೆಂದರೆ ವಿಡಿಯೋ ನೋಡುವಂಥ ವಿದ್ಯಾರ್ಥಿಗಳು ಸಹ ಅವ್ರಿಗೂ ಸಹ ಅನುಕೂಲ ಆಗುತ್ತೆ. ವಿಡಿಯೋಗಳನ್ನ ಮಾಡ್ತಾ ಇರ್ತೀವಿ ಆದರೆ ಸ್ಕಾಲರ್ಶಿಪ್ ಬರ್ತಾ ಇರಲ್ಲ, ಇವರೇನೋ ಸುಮ್ಮನೆ ಬುರುಡೆಯನ್ನು ಬಿಡ್ತಾ ಇದ್ದಾರೆ, ಸ್ಕಾಲರ್ಶಿಪ್ ಬರ್ತಾನೆ ಇಲ್ಲ ಅನ್ನೋ ಒಂದು ಕಮೆಂಟ್ಸ್ಗಳನ್ನು ಸಹ ಮಾಡ್ತಾ ಇರ್ತಾರೆ. ಆದ್ದರಿಂದ ಸ್ಕಾಲರ್ಶಿಪ್ ಯಾರ್ಯಾರಿಗೆ ಬಂದಿದೆಯೋ ಆ ಎಲ್ಲ ವಿದ್ಯಾರ್ಥಿಗಳು ದಯವಿಟ್ಟು ಈ ವಿಡಿಯೋವನ್ನು ನೋಡ್ತಾ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟನ್ನು ಮಾಡಿ. ಹಾಗೆಯೇ ಯಾವುದಾದ್ರೂ ಡೌಟ್ಗಳಿದ್ದರೆ ದಯವಿಟ್ಟು ಅದನ್ನು ಸಹ ತಿಳಿಸಿ ಅಂತ ಹೇಳ್ತಾ ಅದರ ಬಗ್ಗೆ ನನಗೆ ಗೊತ್ತಿರುವಂಥ ಮಾಹಿತಿಯನ್ನು ತಿಳ್ಕೊಂಡು ಸಂಪೂರ್ಣವಾದಂಥ ಮಾಹಿತಿಯನ್ನು ನಾನು ನಿಮಗೆ ನೀಡ್ತೀನಿ ಅಂತ ಹೇಳ್ತಾ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ತಪ್ಪದೆ ಪಕ್ಕದಲ್ಲಿರುವಂಥ ಬೆಲ್ ಐಕನನ್ನು ಒತ್ತಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋ ಜೊತೆ ಮತ್ತೊಮ್ಮೆ ನಿಮ್ಮ ಮುಂದೆ ಬರ್ತೀನಿ.